ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಒಂದ್ ನಿಮಿಷ. ಆಶಾ, ಆಶಾ, ಬೀಗ ಹಾಕಿರೋ ಬೀಗ ಹಾಕಿದ್ದಾರೆ. ಸರಿ ನಡಿ. ಇವರಿಬ್ರು ಎಲ್ಲೂ ಹೊರಟೋದ್ರು ಏನು? ಯಾರನ್ನು ಕೇಳಿದ್ರು ಗೊತ್ತಿಲ್ಲ ಅಂತ ಹೇಳ್ತಿದ್ದಾರೆ. ಆಂಟಿ, ಆದ್ಯ ಹತ್ರ ಫೋನ್ ಇದೆ ಅಲ್ವಾ? ಹೌದು, ಅದಕ್ಕೆ ಫೋನ್ ಮಾಡಿದ್ರೆ ಗೊತ್ತಾಗತ್ತಲ್ಲ. ಆ ಯೋಚನೆನೇ ಬರ್ಲಿಲ್ಲ ನಮ್ಗೆ. ಹೌದಲ್ವಾ? ಮಾಡೋಣ ಮಾಡೋಣಮ್ಮ. ನಂಬರ್ ಹೇಳಿ ಆಂಟಿ, ಫೋನ್ ಮಾಡ್ತೀನಿ. ಅದಕ್ಕೆ ಅಯ್ಯೋ, ನನಗೆ ಗೊತ್ತಿಲ್ವಲ್ಲಮ್ಮ. ನಾನು ಅದನ್ನ ಬರ್ದಿಟ್ಟಿದ್ದೀನಿ. ಮನೇಲಿದ್ಯಾ? ಹೌದು ಪದ್ಮ. ಅಯ್ಯೋ ಅತ್ತಿಗೆ, ಇನ್ನೂ ಇಲ್ಲೇ ನಿಂತೇನ್ ಮಾಡ್ತಿದ್ದೀರಾ? ನಡೀರಿ ಮನೆಗೆ ಹೋಗಿ ಫೋನ್ ಮಾಡೋಣ. ಛಾಯಾ, ನಿನಗೇನಾದ್ರೂ ಸಿಕ್ಕಿದ್ರೆ ಬೇಗ ಮನೆಗೆ ಹೋಗಿ ಅಂತ ಹೇಳಿ. ಸರಿ ಆಂಟಿ, ನೀವು ಚಿಂತೆ ಮಾಡಬೇಡಿ. ಆದ್ಯ ಮತ್ತೆ ರಾಜಲಕ್ಷ್ಮಿ ಜೊತೆಲೇ ಇದಾರಲ್ವಾ, ಬಂದ್ಬಿಡ್ತಾರೆ. ಸರಿ ಹುಷಾರಮ್ಮ. ಸರಿ ಆಂಟಿ. ಅಯ್ಯೋ ಆದ್ಯ, ಯಾಕೆ ಹಾಗೆ ಓಡ್ತಿದ್ಯಾ? ನಿಧಾನಕ್ಕೆ ನಡೆದ್ರೆ ಸ್ಟೇಷನ್ಗೆ ಯಾವಾಗ ರೀಚ್ ಆಗೋದು? ಸ್ಟೇಷನ್? ಅದೇ ನಮ್ಮನೆ. ಅದನ್ನ ಸ್ಟೇಷನ್ ಅಂತಾನು ಅಂತಾರಲ್ವಾ? ಅಮೇರಿಕಾಲಿ ಯಾವ್ದನ್ ಯಾವಾಗ ಏನ್ ಅಂತಾರೋ ಮೊದ್ಲೇ ಹೇಳಲ್ಲ ಅನ್ಸತ್ತಲ್ಲ. ಆದ್ಯ, ಈಗಾಗ್ಲೇ ತಡ ಆಗೋಗಿದೆ, ಕತ್ಲೆ ಕೂಡ ಆಗಿದೆ. ನೋಡ್ದ್ಯಾ? ಪರ್ಸ್ ಹೋದ್ರೆ ಹೋಯ್ತು. ಮನೆಗೆ ಹೋಗೋಣ ಬಾ. ಅಮ್ಮ ಭಯ ಪಡ್ತಿರ್ತಾಳೆ. ನಿಮ್ಮಮ್ಮಗೆ ಯಾವಾಗ್ಲೂ ಭಯನೇನಾ? ಸಂತೋಷವಾಗಿ ಇರಲ್ವಾ ಅವರು? ತಾಯಿಗೆ ಮಗಳು ಕಾಣಿಸ್ದೆ ಹೋದ್ರೆ ಸಂತೋಷವಾಗಿ ಹೇಗಿರ್ತಾರೆ? ಮತ್ತೆ ಮಗಳಿಗೆ ತಾಯಿ ಕಾಣಿಸ್ತಾ ಇದ್ರೆ ನಾನೇನು ಹೇಳಲ್ಲ ಬಿಡು. ಸಂಧ್ಯಾ ಚಿಕ್ಕಮ್ಮನ್ ಕಳ್ಕೊಂಡಿರೋ ನೋವಲ್ಲೇ ನೀನಿನ್ನೂ ಇದ್ಯಾ? ಹೌದು, ಅವರೆಲ್ಲ ಏನ್ ತಗೊಂಡು ಹೋಗ್ತಿದ್ದಾರೆ? ಓ ಅದಾ, ಕಾವೇರಮ್ಮಂಗೆ ಆರತಿ ಮಾಡ್ತಾರೆ. ಓ, ನದಿ ತೀರದಲ್ಲಿ ಆರತಿ ಮಾಡ್ತಾರಾ? ನೋಡಕ್ ತುಂಬಾ ಚೆನ್ನಾಗಿರುತ್ತೆ. ಹೌದಾ? ಮತ್ತೆ ಹೇಳಲಿಲ್ಲ. ನಡಿ ಹೋಗಿ ನೋಡೋಣ. ಇವಾಗ ಬೇಡ, ನಾಳೆ ಯಾವಾಗಾದ್ರೂ ಅಮ್ಮ, ಚಿಕ್ಕಮ್ಮ, ಅತ್ತೆ ಎಲ್ರ ಜೊತೆನೂ ಬರೋಣ. ಈ ಜನ್ಮದಲ್ಲಿ ಅದಾಗ್ದಿರೋ ಕೆಲ್ಸ. ಅದ್ಹೇಗೆ? ಅದ್ ಹಾಗೆ ಬಿಡು. ಇಷ್ಟು ದೂರ ಬಂದು ಆರತಿ ನೋಡ್ದೆ ಹೋದ್ರೆ ಚೆನ್ನಾಗಿರತ್ತಾ? ಅದಲ್ಲ ಆದ್ಯ. ಅಂದ್ರೆ ನಿಮ್ ಊರಲ್ಲಿ ಏನೆಲ್ಲ ಇದೆಯೋ ಅದ್ ನನಗೆ ತೋರ್ಸಲ್ವಾ? ಹಾ ಹೋಗೋಣ ಹೋಗೋಣ. ಹಾ ಸರಿ, ನಡಿ. ಆದ್ಯ, ವಾವ್, ಅಂದ್ರೆ ಅದ್ಭುತ ಅಂತ ಹೇಳೋದ್ರ ಬದಲು ಹೀಗೂ ಕೂಡ ಹೇಳ್ಬೋದು. ಆಹಾ, ಹಾಗಾದ್ರೆ ವಾವ್. ಹಾಗೇನೆ, ಹಾಗೆ. ನಡಿ, ಅಲ್ಲಿ ಹೋಗಿ ಕೂತ್ಕೊಳ್ಳೋಣ. ಆದ್ಯ, ಕಾವೇರಮ್ಮಂಗ್ ಮಾಡೋ ಆರತಿ ನೋಡಿದ್ರೆ ಪಾಪಗಳನ್ನೆಲ್ಲ ಕಳ್ಕೋಬಹುದು. ಮೊದ್ಲು ಕಳ್ದೋಗಿರೋ ವಾಲೆಟ್ ಸಿಕ್ಕಿದ್ರೆ ಅಷ್ಟೇ ಸಾಕು. ಕಣ್ಮುಚ್ಕೊಂಡು ಆ ತಾಯಿನ ಬೇಡ್ಕೊಂಡ್ರೆ ತಪ್ಪದೆ ನೆರವೇರತ್ತಂತೆ. ಓ, ಹಾಗಾದ್ರೆ ಒಂದ್ ಕೆಲಸ ಮಾಡೋಣ. ಏನು? ನನ್ ಕೋರಿಕೆ ತೀರ್ಬೇಕು ಅಂತ ನೀನ್ ಬೇಡ್ಕೋ, ನಿನ್ ಕೋರಿಕೆ ತೀರ್ಬೇಕು ಅಂತ ನಾನ್ ಬೇಡ್ಕೋತೀನಿ. ಹಾ
ಇದೇನೋ ಒಂಥರ ಚೆನ್ನಾಗಿದೆಯಲ್ಲ. ಹಾಗಾದ್ರೆ ಕಣ್ ಮುಚ್ಕೋ. ನೀನ್ ಕಣ್ ಮುಚ್ಕೋ. ಅಮ್ಮ ಕಾವೇರಿ ತಾಯಿ ಆದ್ಯ ಕೋರಿಕೆನ ಕೇಳಿಸ್ಕೊಂಡು ಅದು ತಪ್ಪದೆ ನೆರವೇರೋ ಹಾಗೆ ನೋಡ್ಕೋ ತಾಯಿ. ನನ್ನ ಕೋರಿಕೆ ಒಂದೇ, ನಾನಲ್ಲಿಂದ ತಪ್ಪಿಸ್ಕೊಂಡು ಇವ್ರು ಯಾರ ಕಣ್ಣಿಗೂ ಕಾಣಿಸ್ತಿರೋ ಹಾಗೆ ಹೊರಟೋಗ್ಬೇಕು. ಸಾರಿ ರಾಜಲಕ್ಷ್ಮಿ, ನಾನು ನಿನಗೆ ಚೀಟ್ ಮಾಡ್ತಿರೋದಕ್ಕೆ ಸಾರಿ. ಇಲ್ಲಿವರೆಗೂ ಜೊತೆಯಾಗಿ ಬಂದಿದ್ದಕ್ಕೆ ತುಂಬ ಥ್ಯಾಂಕ್ಸ್. ಮತ್ತೆ ಫ್ಯೂಚರಲ್ಲಿ ಯಾವತ್ತಾದರೂ ಸಿಗೋಣ. ಸೇವ್. ಆದ್ಯ, ಆರತಿ ಅದ್ಭುತವಾಗಿದೆ. ಕಣ್ ತೆಗಿತಿದ್ದ ಹಾಗೆ ಕಾಣಿಸ್ತು ಅಂದ್ರೆ ನಮ್ಮಿಬ್ರ ಕೋರಿಕೆಗಳು ನೆರವೇರುತ್ತೆ ಅಂತಾನೆ ಅಲ್ವಾ ಆದ್ಯ? ಆದ್ಯ, ಆದ್ಯ, ಆದ್ಯ. ಆದ್ಯ, 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 ಆದ್ಯ. ಅಯ್ಯೋ ರಾಮಚಂದ್ರ, ನನ್ನ ಮೊಮ್ಮಗಳು ರಾಜಲಕ್ಷ್ಮಿ ಎಲ್ಲಿದ್ರೂ ಸರಿ ಕ್ಷೇಮವಾಗಿ ಮನೆಗೆ ಬರೋ ಹಾಗೆ ಮಾಡು ತಂದೆ. ಒಬ್ರಲ್ಲ ಅತ್ತೆ, ಮೊಮ್ಮಕ್ಳಿಬ್ರು ಮನೆಗೆ ಬರಬೇಕು. ಪದ್ಮ ಅತ್ತಿಗೆ ಇದ್ದಿದ್ರೆ ಚೆನ್ನಾಗಿರ್ತಿತ್ತು. ವೆಂಕಟ್ರಾವ್ ಅಣ್ಣನ ಹಲ್ಲು ಉದ್ರಿಸಿದ್ರೆ ಆರಿಸ್ಕೊತಿದ್ರು. ಇಬ್ರು ಹೆಣ್ಮಕ್ಳೇ ಅಲ್ವಾ ಅಂತ. ಅಮ್ಮ, ಆದ್ಯಕ್ಕ ನನ್ಗೆ ದೊಡ್ಡ ಡಾರ್ಕ್ ಚಾಕ್ಲೇಟ್ ತಗೊಂಡ್ಬರ್ತಾರಂತೆ. ಲೋ ಬಡಾಯಿ ಬಿಟ್ಟು ಕೊಟ್ಟಿಗೆ ಕಟ್ಟೋ ಟೈಮಲ್ಲಿ ಕತ್ಲೆ ಚಾಕ್ಲೇಟ್ ಎಲ್ಲೋ ಸಿಗುತ್ತೆ. ಅದೇ ಚಿಕ್ಕ ಹುಡುಗ ಅಲ್ವಾ ಭಾವನವ್ರೆ, ಆಸೆ ಪಡ್ತಿದ್ದಾನೆ. ಆದ್ರೆ ಅದು ನೆರವೇರಲ್ಲ ಅಂತ ಅವನಿಗೆ ಗೊತ್ತಿಲ್ವಲ್ಲ. ಅವರಿಬ್ಬರನ್ನ ಹುಡ್ಕಕ್ ಹೋದವ್ರು ನೀವೇ ಬಂದಿದ್ದೀರಾ. ಮಧ್ಯಾಹ್ನ ಹೋದವ್ರು ಇನ್ನೂ ಬಂದಿಲ್ಲ. ರಾಜಲಕ್ಷ್ಮಿ ಫ್ರೆಂಡ್ ಚಾಯನ್ನು ಕರ್ಕೊಂಡು ಹೋಗಿ ಹುಡುಕದ್ವಮ್ಮ. ಅವ್ರು ಎಲ್ಲೂ ಕಾಣ್ಲಿಲ್ಲ. ಊರಲ್ಲಿ ನೋಡಿದ್ರಾ, ದೇವಸ್ಥಾನದಲ್ಲಿ ನೋಡಿದ್ರಾ? ಭಯನೇ ಇಲ್ದೇ ಇರೋರಿಗೆ ಭಕ್ತಿ ಎಲ್ಲಿರುತ್ತೆ? ಆ ಆದ್ಯ ಕೇಳ್ತಿದ್ದ ಹಾಗೆ ನೀನ್ ನಗ್ನಗ್ತಾ ಹೋಗ್ ಬಾಮ ಅಂತ ಕಳಿಸ್ಬಿಟ್ಟೆ. ನೋಡಿದ್ಯಾ ಜಾನಕಿ, ಇವಾಗ ಏನಾಯ್ತು ಅಂತ?
ನೀನೇನು ಇಲ್ಲಿ ಕೈ ಮುಕ್ಕೊಂಡು ನಿಂತಿದ್ಯಾ. ನಾಳೆ ಆಗ್ಬಾರ್ದೇನಾದ್ರೂ ಆದ್ರೆ ಜನಗಳ ಬಾಯಿಗೆ ನಾವು ತಾನೇ ಬೀಳೋದು. ಹಾಗೇನು ನಡಿಬಾರ್ದು ಅಂತ ದೇವ್ರನ್ನ ಬೇಡ್ಕೊತಿದ್ದೀನತ್ತೆ. ನಾನು ಆ ದೇವ್ರನ್ನ ಎಷ್ಟು ಬೇಡ್ಕೊಂಡಿದ್ದೀನಿ ಅಂತ ನಿಂಗೇನ್ ಗೊತ್ತು. ರಾಮನೇ ಮನೆಗೆ ಬರ್ತಾನೆ ಅನ್ಸತ್ತೆ, ರಾಜಲಕ್ಷ್ಮಿ ಬರ್ಲಿಲ್ವೇ? ನೀವೇನು ಯೋಚನೆ ಮಾಡಬೇಡಿ ಅತ್ತೆ. ರಾಜಲಕ್ಷ್ಮಿಗೆ ಟೌನ್ ಪೂರ್ತಿ ಗೊತ್ತಿಲ್ಲದೆ ಹೋದ್ರು ಆದ್ಯ ತುಂಬಾ ಚುರುಕಾದ ಹುಡುಗಿ. ಅಯ್ಯೋ ಅತ್ತಿಗೆ, ನನ್ ಭಯ ಇಲ್ಲ, ದಿನಗಳು ಚೆನ್ನಾಗಿಲ್ಲ ಅಂತಾನೆ. ಇವತ್ತು ಏಕಾದಶಿ, ಶ್ರೀಕೃಷ್ಣನ್ಗೆ ತುಂಬಾ ಇಷ್ಟವಾದ ದಿನ. ಮಕ್ಕಳಿಬ್ರಿಗೂ ಏನು ತೊಂದರೆ ಆಗಲ್ಲ ಅಂತ ನನಗೆ ನಂಬಿಕೆ ಇದೆ. ದಿನಗಳು ಚೆನ್ನಾಗಿಲ್ಲ ಅಂದ್ರೆ ತಿಥಿ ನಕ್ಷತ್ರನ ನೋಡೋದಲ್ಲ ಜಾನಕಿ. ಕತ್ಲಾಗೋಕ್ಕೂ ಮುಂಚೆ ಹೆಣ್ಮಕ್ಳು ಮನೆ ಒಳಗಡೆ ಇದಾರೋ ಇಲ್ವೋ ಅಂತ ನೋಡ್ಕೋಬೇಕು. ಈ ಸಲ ಹೀಗಾಗಿದೆ ಭಾವನವ್ರೆ. ಗೇಟ್ ದಾಟಿದ್ರೆ ರಾಜಲಕ್ಷ್ಮಿ ರೂಮ್ ದಾಟಿ ವರಾಂಡದಲ್ಲಿ ಕಾಲಿಡೋಕ್ ಕೂಡ ಅನುಮತಿ ಕೇಳ್ತಾ ಇದ್ಲು. ನನ್ನ ಮಗಳ ಬಗ್ಗೆ ನನಗೆ ಚೆನ್ನಾಗಿ ಗೊತ್ತು ಭಾವನವ್ರೆ. ನನ್ ಮಗ ಹೇಳ್ತಾ ಇರೋದು ಈ ಮನೆ ಗೌರವ ಮರ್ಯಾದೆ ಗೊತ್ತಿಲ್ದಿರೋ ಆ ಹುಡುಗಿ ಬಗ್ಗೆ. ನಮ್ಮನೆಯವ್ರು ಕೂಡ ಇನ್ನ ಬಂದಿಲ್ಲ ಅತ್ತೆ. ಶಿವರಾಜು ಅವ್ರನ್ನ ಕರ್ಕೊಂಡು ಬರೋದಕ್ಕೆ ಹೋಗಿದ್ದಾನಮ್ಮ. ಇನ್ನೊಂದು 10 ನಿಮಿಷದಲ್ಲಿ ಎಲ್ಲ ಬಂದ್ಬಿಡ್ತಾರೆ. ಆದ್ಯನ್ ಫೋನ್ ನಂಬರ್ ಇದೆ ಅಂತ ಹೇಳಿದ್ಯಲ್ಲ ಅತ್ಗೆ? ರೂಮಲ್ಲಿದೆ, ನಾನು ಹೋಗಿ ನೋಡ್ತೀನಿ. ಈಗ ನಡಿಬಾರ್ದೇನಾದ್ರೂ ನಡೆದ್ರೆ ಜಾನಕಿ ಅಕ್ಕನ್ ಬದುಕು ಏನಾಗುತ್ತೋ ಅಂತ ಭಯ ಆಗ್ತಿದೆ. ರಾಜಲಕ್ಷ್ಮಿ, ಆದ್ಯ, 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 ರಾಜಲಕ್ಷ್ಮಿ, ರಾಜಲಕ್ಷ್ಮಿ, ಆದ್ಯ, ಪಾರ್ವತಿ, ತಗೋ ಸಿಕ್ತು, ಬೇಗ ಫೋನ್ ಮಾಡು. ನಿಧಾನಕ್ಕೆ, ರೂಮಲ್ಲಿ ಅಣ್ಣ ಇದ್ದಾನೆ, ನಿಧಾನಕ್ಕೆ. ಎತ್ತದ್ಲಾ? ಇಲ್ಲ, ಬಿಸಿ ಅಂತ ಬರ್ತಿದೆ. ಅಶ್ಶೋ, ಇಷ್ಟು ರಾತ್ರಿಲಿ ಯಾರ ಜೊತೆ ಮಾತಾಡ್ತಿದ್ದಾಳೆ? ಅವ್ರಪ್ಪ ಆದ್ರೆ ಪರವಾಗಿಲ್ಲ ಬಿಡು. ಫ್ರೆಂಡ್ ಆಗಿದ್ರು ಹುಡುಗಿ ಆಗಿದ್ರೆ ಏನು ತೊಂದರೆ ಇಲ್ಲ. ಅಯ್ಯೋ, 1 ನಿಮಿಷ, ನನ್ನನ್ನು ಹೆದರಿಸ್ಬೇಡಿ. ಮಾಡು ಮಾಡು. ಸರಿ ಮಾಡು. ಅಣ್ಣನ್ ಕೋಪ ನೆತ್ತಿಗೇರೋಕ್ಕೂ ಮುಂಚೆ ಈ ಮಕ್ಕಳು ಮನೆಗ್ ಬಂದ್ರೆ ಚೆನ್ನಾಗಿರುತ್ತೆ. ನಮ್ಮ ಮನೆಯವ್ರಿಗೆ ಸಿಗ್ಲಿಲ್ಲ ಅಂದ್ರೆ ಇನ್ಯಾರು ಸಿಗ್ತಾರವ್ರು? ಅಯ್ಯೋ, ಮತ್ತೆ ಬಿಸಿ ಅಂತಾನೆ ಬರ್ತಿದೆ. ಪಕ್ಕದಲ್ಲಿ ರಾಜಲಕ್ಷ್ಮಿ ಇದ್ದಾಳ ಇಲ್ವಾ? ಇದ್ರು ಅವಳನ್ ಬಿಟ್ಟು ಫೋನಲ್ಲೇ ಮಾತಾಡ್ತಾ ಕೂತಿದ್ದಾಳಾ? ಕೂತಿದ್ದಾಳೆ ಸರಿ, ಎಲ್ಲಿ ಕೂತಿದ್ದಾಳೆ ಅನ್ನೋದು ಗೊತ್ತಾಗ್ಬೇಕಲ್ಲ. ಶ್ರೀರಾಮಚಂದ್ರ, ಅಯ್ಯಯ್ಯೋ, ನನ್ನ ಮಕ್ಕಳಿಬ್ರು ಕ್ಷೇಮವಾಗಿ ಮನೆಗೆ ಬಂದ್ಬಿಟ್ರೆ ಸಾಕಪ್ಪ. ಎಲ್ಲ ಹೊರಟೋಗಿದ್ದಾರೋ ಏನೋ. ಇಷ್ಟೊತ್ತಾದ್ರೂ ಮನೆಗೆ ಬಂದಿಲ್ಲ ಅಂದ್ರೆ ನನಗೆ ಯಾಕೋ ತುಂಬಾ ಹೆದರಿಕೆ ಆಗ್ತಿದೆ.
ಅದಕ್ಕೆ ಆದ್ಯಂಗ್ ಸಂಬಂಧಪಟ್ಟಿರೋದು ರೂಮಲ್ಲಿ ಏನಾದ್ರೂ ಇದೆಯಾ ಅಂತ ಹುಡುಕು. ನಾನು ಅಣ್ಣ ಬರ್ತಾನೇನೋ ಅಂತ ನೋಡ್ತೀನಿ. ಸರಿ ಸರಿ. ನಂಬರ್ ಏನಿದು? ಟ್ರೈನ್ ಟಿಕೆಟ್ ನಂಬರ್ ಇದ್ದಾಗಿದೆಯಲ್ಲ. ಅಂದ್ರೆ ರಾಜಲಕ್ಷ್ಮಿನ ಮಧ್ಯೆ ಇಟ್ಕೊಂಡು ಆದ್ಯ ಊರ್ ಬಿಟ್ಟು ಹೊರಟೋದ್ಲ. ಒಂದು ವೇಳೆ ಹಾಗೆ ನಡೆದಿದ್ರೆ, ಮನೆಯವ್ರಿಗೇನಾದ್ರೂ ಗೊತ್ತಾಗ್ಬಿಟ್ರೆ, ಈ ಜನ್ಮದಲ್ಲಿ ಅವಳನ್ನ ಮತ್ತೆ ಮನೆಗೆ ಬರೋದಕ್ಕೆ ಬಿಡೋಲ್ಲ. ಏನ್ ಮಾಡ್ಲಿ ಈಗ? ಎಕ್ಸ್ಕ್ಯೂಸ್ ಮೀ, ಒಂದ್ ನಿಮಿಷ, ತುಂಬಾ ಅರ್ಜೆಂಟ್. ಎಕ್ಸ್ಕ್ಯೂಸ್ ಮೀ, ಬೆಂಗಳೂರಿಗೆ ಟಿಕೆಟ್ ಕೊಡ್ತೀರಾ? ಟಿಕೆಟ್ಸ್ ಆಗೋಗಿದ್ಯಮ್ಮ. 2 ಟೈರ್ 3 ಟೈರ್ AC ಆದ್ರೂ ಪರವಾಗಿಲ್ಲ. ಸ್ಲೀಪರ್ನಲ್ಲೂ ಇಲ್ಲಮ್ಮ, ಹಬ್ಬದ ಸೀಸನ್ ಅಲ್ವಾ, ಖಾಲಿ ಆಗೋಗಿದೆ. ಜನರಲ್ ಬೋಗಿಗೆ ಬೇಕಾದ್ರೆ ಟಿಕೆಟ್ ಕೊಡ್ತೀನಿ, ಆದ್ರೆ ಸೀಟ್ ಇಲ್ಲ. ಅಂದ್ರೆ ಕೆಳಗಡೆ ಕೂತ್ಕೋಬೇಕಾ? ಹೌದಮ್ಮ. ಬೇಡ ಬಿಡಿ. ನೆಕ್ಸ್ಟ್ ಟ್ರೈನ್ ಯಾವಾಗಿದೆ? 9 ಗಂಟೆಗೆ. 9 ಗಂಟೆಗ? ವಾಟ್ ಟು ಡೂ ಆದ್ಯ? ಲೈಫ್ ಲಾಂಗ್ ಜನರ ಮಧ್ಯ ಮನೇಲಿರೋದಕ್ಕಿಂತ ಮಾರ್ನಿಂಗ್ ವರ್ಗೂ ಜನರಲ್ ಕೋಚ್ ಹತ್ತಿ ಹೋಗೋದೇ ಬೆಟರ್. ಬೇರೆ ದಾರಿ ಇಲ್ವಲ್ಲ. ಅಬ್ಬಬ್ಬಾ, ಸಾಕಾತಾಗಿದ್ದಾಳೆ. ಡೇಯ್, ಇಲ್ಲಿ ಯಾವ್ದೋ ಒಂದು ಹುಡುಗಿ ಸಾಕಾತಾಗಿ ಕಾಣ್ತಾವಳೆ. ಹೇಗಾದ್ರೂ ಮಾಡಿ ಇವಳನ್ನ ಕರ್ಕೊಂಡು ಬರ್ತೀನಿ, ನೀವು ರೆಡಿ ಆಗಿರಿ. ಎಕ್ಸ್ಕ್ಯೂಸ್ ಮೀ, ನೀವು ಬೆಂಗಳೂರಿಗೆ ಹೋಗ್ಬೇಕಾ? ಹೌದು. ನಮ್ಮಣ್ಣು ಕೂಡ ಬೆಂಗಳೂರು ಕರ್ಕೊಂಡು ಹೋಗ್ಬೇಕು ಅಂತ ಕರ್ಕೊಂಡು ಬಂದೆ. ಇದಕ್ಕಿದ ಹಾಗೆ ಫುಡ್ ಪಾಯ್ಸನ್ ಆಗಿ ಟ್ರಾವೆಲ್ ಮಾಡೋಕ್ಕಾಗಲ್ಲ ಅಂತ ಕೂತ್ಕೊಂಡಿದ್ದಾಳೆ. ಟಿಕೆಟ್ ಕ್ಯಾನ್ಸಲ್ ಮಾಡೋಣ ಅನ್ಕೊಂಡೆ, ಆದ್ರೆ ನಿಮ್ಮನ್ನು ನೋಡ್ತಿದ್ದ ಹಾಗೆ ನೀವು ಅರ್ಜೆಂಟಾಗಿ ಬೆಂಗಳೂರಿಗೆ ಹೋಗ್ಬೇಕೇನೋ ಅಂತ ನನಗೆ ಗೊತ್ತಾಯಿತು. ಎಸ್, ನಾನು ಹೋಗ್ಲೇಬೇಕು. ನಿಮಗೇನೋ ಅಭ್ಯಂತರ ಇಲ್ಲ ಅಂದ್ರೆ ನನ್ನ ಮಿಸ್ಸಸ್ ಹತ್ರ ಇರೋ ಟಿಕೆಟ್ನ ನಿಮಗೂ ಕೊಡ್ತೀನಿ. ವೇರ್ ಇಸ್ ಶಿ? ಪ್ಲಾಟ್ಫಾರ್ಮ್ 2 ಅಲ್ಲಿ ಕೂತಿದ್ದಾಳೆ. ಲೆಟ್ಸ್ ಗೋ. ಬನ್ನಿ. ಪ್ಲಾಟ್ಫಾರ್ಮ್ 2 ಅಂತ ಹೇಳಿ ಇಲ್ಲಿಗೆ ಕರ್ಕೊಂಡು ಬಂದಿದ್ದೀರಾ ಬ್ರೋ? ಬ್ರೋ ಅಲ್ಲ ಬೇಬಿ, ಡಾರ್ಲಿಂಗ್ ಅನ್ನೋ. ಪೊಲೀಸ್ ಇಲ್ಲಿಂದ ಕಿರ್ಚಿದ್ರೆ ಸ್ಟೇಷನ್ ಅಲ್ಲಿರೋ ಪೊಲೀಸ್ ಅವ್ರಿಗೆ ಕೇಳಿಸಲ್ಲ. ಸುಮ್ಮನಿದ್ರೆ ಸರಿ. ಇವಳನ್ನ ತುಂಬಾ ಹೊತ್ತಿಲ್ಲಿ ಇಟ್ಕೋಬಾರ್ದು.
ಇಲ್ಲಿಂದ ಮೊದಲು ಕರ್ಕೊಂಡು ಹೋಗ್ಬೇಕು. ನಾವ್ ಅನ್ಕೊಂಡಿದ್ದ ಜಾಗ ಕರ್ಕೊಂಡು ಹೋಗೋಣ. ಹಂಗೆ ಮಾಡೋಣ. ಪ್ಲೀಸ್ ನನ್ನ ಬಿಟ್ಬಿಡಿ. ಪ್ಲೀಸ್ ನಿಮಗೆ ಎಷ್ಟು ದುಡ್ಡು ಬೇಕೋ ಅಷ್ಟು ಕೊಡ್ತೀನಿ. ಪ್ಲೀಸ್ ನನ್ನ ಬಿಟ್ಬಿಡಿ. ನಾವು ದುಡ್ಡು ಕೇಳಲಿಲ್ಲಮ್ಮ. ನಿಮಗೆ ಏನ್ ಬೇಕೋ ಹೇಳಿ. ನನ್ನ ಚೈನ್, ನನ್ನ ವಾಚ್ ಎಲ್ಲ ಕೊಡ್ತೇನೆ. ಪ್ಲೀಸ್ ನನ್ನ ಬಿಟ್ಬಿಡಿ. ನಾವೇನ್ ಚಿಲ್ಲರೆ ಕಳ್ತನ ಮಾಡೋರಲ್ಲ, ನಮಗ್ ಬೇಕಾಗಿರೋದೇ ಬೇರೆ. ನಿಮಗೇನ್ ಬೇಕು ಅಂತ ಹೇಳಿ ಕೊಡ್ತೇನೆ. ಪ್ಲೀಸ್ ನನ್ನ ಬಿಟ್ಬಿಡಿ. ಇಲ್ಲಲ್ಲ, ನಾವ್ ಅನ್ಕೊಂಡಿರೋ ಜಾಗಕ್ಕೆ ಬಾ. ನಮಗ್ ಬೇಕಾಗಿರೋ ಲಿಸ್ಟ್ ಎಲ್ಲ ಕೊಡ್ತೀವಿ. ಅದನ್ನ ಒಂದೊಂದೇ ತೀರಿಸ್ತಾ ಹೋದ್ರೆ ನಮಗೂ ಸಮಾಧಾನ ಆಗುತ್ತೆ. ಆಗ ನಿನ್ನ ಬಿಟ್ಬಿಡ್ತೀವಿ. ನಾನ್ ಬೆಂಗಳೂರಿಗೆ ಹೋಗ್ಬೇಕು. ನನ್ನ ಬಿಟ್ಬಿಡಿ ಪ್ಲೀಸ್. ಕರ್ಕೊಂಡು ನಡಿ. ಹಲೋ ಅಜಯ್ ಅವರೇ, ನಮ್ಮ ರಾಜಲಕ್ಷ್ಮಿ ನಿಮ್ಮ ಮನೆಗೆ ಏನಾದರೂ ಬಂದಿದ್ಲಾ? ಏನಿಲ್ಲ ಬಿಡಿ, ನೋಟ್ಬುಕ್ಗೋಸ್ಕರ ಹೋಗ್ತೀನಿ ಅಂತ ಹೇಳಿದ್ಲು. ಅಲ್ಲಿಗೆ ಬಂದಿಲ್ಲ ಅಂದ್ರೆ ಅವ್ರ ಟೀಚರ್ ಸರಸ್ವತಿ ಅವ್ರ ಮನೆಗೆ ಹೋಗಿರ್ತಾಳೆ. ಇಡ್ತೀನಿ.